ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಶ್ರೀ ಸಿದ್ಧಗಂಗಾ ಮಠ ತುಮಕೂರಲ್ಲಿದ್ದೇವೆ. ಇಲ್ಲಿ ಪ್ರತಿನಿತ್ಯ ಅನ್ನದಾಸೋಹ ಹೇಗೆ ನಡೆಯುತ್ತೆ ಅದೇ ತರಹ ಇಲ್ಲಿ ಸಾಮೂಹಿಕ ಪ್ರಾರ್ಥನೆ ಕೂಡ ನಡೆಯುತ್ತೆ. ಅದು ಯಾವುದೇ ಕಾರಣಕ್ಕೂ ಗಾಳಿ, ಮಳೆ, ಬಿಸಿಲು, ಅಡ್ಡಿ ಆತಂಕಗಳು ಬಂದರೂ ಕೂಡ ಈ ಪ್ರಾರ್ಥನೆ ಯಾವತ್ತೂ ನಿಲ್ಲುವುದಿಲ್ಲ. ಪ್ರಾರ್ಥನೆ ಮುಗಿಸಿ ನಾವು ಇವಾಗ ಶ್ರೀ ಶಿವಕುಮಾರ ಸ್ವಾಮಿಗಳ ಗದ್ದಿಗೆಯ ದರ್ಶನವನ್ನು ಪಡೆದು, ಇವತ್ತು ಬೆಳ್ಳಿ ಪಲ್ಲಕ್ಕಿ ಆಗಿರುವುದರಿಂದ ವಿಶೇಷವಾದ ಅಕ್ಕಿ ಪೂಜೆ ಅಲಂಕಾರವನ್ನು ಕೂಡ ಮಾಡಿದ್ದಾರೆ. ಅದು ಮುಗಿಸ್ಕೊಂಡು ನಾವು ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನಾಲಯಕ್ಕೆ ಹೋಗ್ತಾ ಇದ್ದೇವೆ. ಹೋಗುವ ಮಾರ್ಗ ಮಧ್ಯದಲ್ಲಿ ನೀವು ಕಾಣಬಹುದು ಕಲ್ಯಾಣಿಯನ್ನು. ಈ ಕಲ್ಯಾಣಿಯಲ್ಲಿ ತೆಪ್ಪೋತ್ಸವ ಕೂಡ ನಡೆಯುತ್ತೆ. ಕಲ್ಯಾಣಿಯನ್ನು ನೋಡಿ ಹಾಗೆ ಗಜರಾಜನ ದರ್ಶನ ಪಡೆದು ನಾವಿವಾಗ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ಮುಂಭಾಗ ಇದ್ದೇವೆ. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಹೋದ ನಂತರ ಹಲವಾರು ಬಗೆಯ ವಸ್ತು ಪ್ರದರ್ಶನಗಳು ಒಳಗಡೆ ಕಾಣಬಹುದು. ನಾವು ಯಾವ ಪ್ರದರ್ಶನಕ್ಕೂ ಹೋಗಿಲ್ಲ, ಹಾಗಾಗಿ ನೀವು ಹೋಗದೇ ಇರಬೇಡಿ. ತುಂಬ ಪ್ರದರ್ಶನಗಳಿರ್ತವೆ. ನಾವು ಡೈರೆಕ್ಟಾಗಿ ಕೃಷಿಗೆ ಹೋಗ್ತಾ ಇದ್ದೇವೆ. ಈ ಒಳಗಡೆ ಬಂದರೆ ಹಲವಾರು ಬಗೆಯ ಕೃಷಿಗಳನ್ನು ಕಾಣಬಹುದು. ಇಲ್ಲಿ ಭತ್ತ, ರಾಗಿ, ಸಜ್ಜೆ, ನವಣೆ, ಜೋಳ, ಅನೇಕ ವಿಧವಾದಂತಹ ಸಿರಿಧಾನ್ಯಗಳನ್ನು ಕೂಡ ನೀವು ಈ ಪ್ರದರ್ಶನ. ಧಾನ್ಯಗಳಲ್ಲಿ ವಿಶೇಷ ಅಲಂಕಾರವನ್ನು ಕಾಣಬಹುದು. ಇಲ್ಲಿ ಪ್ರದರ್ಶನಕ್ಕೆ ಅನೇಕ ವಿಧವಾದಂತಹ ಧಾನ್ಯಗಳನ್ನು ಕೂಡ ಇಟ್ಟಿದ್ದಾರೆ. ಈಗ ಅರಣ್ಯ ವಿಭಾಗಕ್ಕೆ ಹೋಗೋಣ. ಅರಣ್ಯ ವಿಭಾಗ ಯಾರಿಗಿಷ್ಟ ಆಗಲ್ಲ ಹೇಳಿ? ಚಿಕ್ಕ ಮಕ್ಕಳಿದ್ದ ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟವಾದಂತಹ ಈ ಅರಣ್ಯ ವಿಭಾಗ. ಇಲ್ಲಿ ಸಾಲು ಮರದ ತಿಮ್ಮಕ್ಕ ಅವ್ರದ್ದು ಕೂಡ ಒಂದು ಪ್ರದರ್ಶನವನ್ನು ಇಲ್ಲಿ ನೋಡಬಹುದು. ಹಾಗೆ ಇನ್ನು ಹಲವಾರು ಪಕ್ಷಿಗಳು, ಪ್ರಾಣಿಗಳಿದ್ದಾವೆ. ನೋಡೋಣ ಬನ್ನಿ. ಯಾರ್ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮರಿದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ ಇವಾಗ ರೇಷ್ಮೆ ವಿಭಾಗಕ್ಕೆ ಹೋಗೋಣ.
ಹಾಗೆ ಹೊರಗಡೆ ಬಂದರೆ ನಿಮಗೆ ತುಂಬ ಅಂಗಡಿ ಮುಂಗಟ್ಟುಗಳು ಇರ್ತವೆ. ಇಲ್ಲಿ ಏನಾದರೂ ನಿಮಗೆ ಬೇಕಾದರೆ ಶಾಪಿಂಗ್ ಮಾಡ್ಬೋದು. ಹಾಗೆ ಮಕ್ಕಳಿಗೆ ಆಟ ಆಡೋದಕ್ಕೂ ಇಲ್ಲಿ ತುಂಬ ಒಳ್ಳೆಯ ಜಾಗ ಅಂತಲೇ ಹೇಳ್ಬೋದು. ಇಷ್ಟೇ ಸ್ನೇಹಿತರೆ, ಇವತ್ತು ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.